ಹಲೋ ಗಾಯ್ಸ್, ಇತ್ತೀಚೆಗೆ ತೆಲಂಗಾಣ ಗೌರ್ಮೆಂಟು ಅದು ತೆಲಂಗಾಣ ಅದು ಏನಾಗಿದೆ ಅಂದ್ರೆ ಹೈದರಾಬಾದ್ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಅದು ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅದು ಯೂನಿವರ್ಸಿಟಿಗೆ ಸೇರಿರುವಂತ 400 ಎಕರೆ ಗೌರ್ಮೆಂಟ್ ಜಾಗ, ಅದು ಗೌರ್ಮೆಂಟ್ ಜಾಗದಲ್ಲೇ ಇದೆ. ಅದು ಫಾರೆಸ್ಟ್ ಏರಿಯಾ ಇದ್ದಿದ್ದು, ಅದನ್ನ ಅವರು ಡೆವಲಪ್ಮೆಂಟ್ಗೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಅದು ಏನಾಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್, ಈಗ ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಎಷ್ಟೋ ಫ್ಲೋರಾ ಅಂಡ್ ಫೌನಾ ಇದೆ, ಅಂದ್ರೆ 350ಕ್ಕೂ ಹೆಚ್ಚು ಪ್ರಭೇದಗಳು ಅಲ್ಲಿ ನೆಲೆ ನಿಂತಿದೆ. ಅದಕ್ಕೆಲ್ಲ ಆವಾಸ ಸ್ಥಾನ ಎಲ್ಲಾಗುತ್ತೆ? ಅತಿ ಹೆಚ್ಚು ನ್ಯಾಷನಲ್ ಬರ್ಡ್ ಆಗಿರುವಂಥ ಈಗ ನಮ್ಮದು ನವಿಲ್ ಇದೆಯಲ್ಲ, ಅದು ಜಾಸ್ತಿ ಆವಾಸ ಸ್ಥಾನ ಅಲ್ಲೇ ಇರೋದು. ಜಿಂಕೆಗಳು ಇದ್ದಾವೆ, ಅದಕ್ಕೆಲ್ಲ ಈಗ ಬೇರೆ ಕಡೆ ಬೇರೆ ಜಾಗ ಇಲ್ಲ. 20 ಕ್ರೇನು ಸಂಡೇ ಮಾರ್ಚ್ 30ನೇ ತಾರೀಕು ನೈಟಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಡೆಮೊಲಿಷ್ ಮಾಡೋದಕ್ಕೆ. ಮರ ಎಲ್ಲನೂ ಕಟಾವು ಮಾಡ್ತಾ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಏನಿಲ್ಲ. ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮೇಲೂ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲರನ್ನೂ ತಗೋಗಿದ್ದಾರೆ. ಹೆಂಗ್ ಮಾಡಿದ್ದಾರೆ ನೋಡಿ ಅದೆಲ್ಲ. ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡಿಲ್ಲ ಅಫಿಷಿಯಲ್ ಗೌರ್ಮೆಂಟ್ ವಿತೌಟ್ ಇನ್ಫಾರ್ಮೇಶನ್. ಅವ್ರು ಮಾಡ್ತಾ ಇರೋದು ಏನಂದ್ರೆ, ಈಗ ಐಟಿ ಹಬ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ನಮ್ಗೆ ಯಾವ ಥರ ಇದೆ ಕರ್ನಾಟಕಕ್ಕೆ, ಹಂಗೆ ಅವರು ತೆಲಂಗಾಣ ಗೌರ್ಮೆಂಟ್ಗೆ ಹೈದರಾಬಾದ್ ಮೇಯ್ನ್ ಅಲ್ವಾ, ಅಲ್ಲಿ ಐಟಿ ಇದೆ. ಅದು ಆರ್ಟ್ ಆಫ್ ದ ಇದು ಅಂದರೆ ಹೈದರಾಬಾದಲ್ಲೇ ಇದು ಮಾಡಬೇಕು. 400 ಎಕರೆ ಜಾಗ ಬೇರೆ ಎಲ್ಲೂ ಸಿಗಲ್ಲ ಅಂತ ಯೂನಿವರ್ಸಿಟಿ ಜಾಗನ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ನಮ್ಮ ಏನು ಈಗ ಬೆಂಗಳೂರಿಗೆ ಏನು ಪರ್ಮಿಷನ್ಸ್ ಇದೆ ಈಗ ಅಲ್ಲಿ ಇದು ಮಾಡೋದಕ್ಕೋಸ್ಕರ? ಅದು ಅವ್ರದ್ದು ಯೂನಿವರ್ಸಿಟಿ ಜಾಗ ಅಲ್ಲ, ಒಂದು ಗೌರ್ಮೆಂಟ್ ಜಾಗ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅದು ಎಕನಾಮಿಕಲಿ ಡೆವಲಪ್ ಮಾಡೋದಕ್ಕೆ ಅದು ಜಾಗ ಅಂತ ಇದೆ. ಈಗ ಸದ್ಯಕ್ಕೆ ಅದು ಸ್ಟೇ ಆರ್ಡರ್ ತಂದಿರೋದಕ್ಕೆ ಸ್ಟಾಪ್ ಮಾಡಿದ್ದಾರೆ ವರ್ಕು. ಅದು ಇನ್ನೂ ಜಾಸ್ತಿ ಆಗಿ ಇವಾಗ ನೋಡಿ 1972 ಒಳ್ಳೆ ಪ್ರೊಟೆಕ್ಷನ್ ಆ್ಯಕ್ಟ್ ಬಂತು ಇಂದಿರಾ ಗಾಂಧಿ ಗೌರ್ಮೆಂಟ್ ಇದ್ದಾಗ. ಏನಕ್ಕೆ? ಏನು ಕಾಡಿದೆ ಪ್ರಕೃತಿನ ಕಾಪಾಡಬೇಕು ಅಂತ. ಆಮೇಲೆ 1992 ಅರ್ತ್ ಸಮಿಟ್ ಮಾಡಿದ್ರು. ಮೇಯ್ನ್ ಉದ್ದೇಶ ಏನು ಅಂದರೆ ಎನ್ವೈರನ್ಮೆಂಟ್ ಕಾಪಾಡಬೇಕು ಅಂತ. ಇವಾಗಲೇ ನೋಡ್ಬೋದು ನೀವು, ಗ್ಲೋಬಲ್ ವಾರ್ಮಿಂಗ್ ಆಗಿ ಕ್ಲೈಮೇಟ್ ಚೇಂಜ್ ಹೆಂಗೆಲ್ಲ ಆಗ್ತಾ ಇದೆ. ಮಳೆಗಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಬಂದರು ಸೌದಿ ಅರೇಬಿಯಾ ನೋಡಿ ಬ್ರೋ, ಮಳೆ ಬಂದು ಏರ್ಪೋರ್ಟ್ ಎಲ್ಲ ತುಂಬೋಗಿತ್ತು, ಮಳೆನೇ ನಮಗೆ ನಮ್ಮ ಹತ್ರ ಏನು ತೊಂದರೆ ಆಗ್ತದೆ ಅದಕ್ಕೆ ನಾವು ನಮ್ಮ ಫ್ಯಾನ್ಸ್ಗೆ ಅಥವಾ ನೋಡೋ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಎಲ್ಲರೂ ಅವರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ, ಖಂಡಿತ ಟ್ವಿಟರ್ ಆಗಿರ್ಬೋದು, ಅಲ್ಲೆಲ್ಲ ಪೋಸ್ಟ್ ಮಾಡಬೇಕು, ಅದನ್ನ ಸ್ಟಾಪ್ ಮಾಡಬೇಕು ಅಂತ. ಫಾರೆಸ್ಟ್ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲಿ ಡೆವಲಪ್ಮೆಂಟ್ಗೆ ಮಾಡ್ಕೋಬೇಕು. ತುಂಬಾ ಜನ ಯೂಟ್ಯೂಬರ್ಸ್ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ಈ ವಿಡಿಯೋ ಒಂದು ಅವೇರ್ನೆಸ್ ಆಗೋದಿಲ್ಲ. ಇದರಲ್ಲಿ ಏನು ಮಾತಾಡ್ತಾ ಇದೀವಿ ಮಾತು ಅದು ಎಲ್ಲರಿಗೂ ತಲುಪಬೇಕಾದಾಗ ಶೇರ್ಸ್ ಬೇಕಾಗುತ್ತೆ, ಕಮೆಂಟ್ಸ್ ಬೇಕಾಗುತ್ತೆ. ವಿ ನೀಡ್ ಎಸ್, ಇದು ನಮ್ಮ ಪಕ್ಕದ ರಾಜ್ಯನೇ ಆಗಿರ್ಬೋದು ತೆಲಂಗಾಣ, ಬಟ್ ಅದು ಏನು ಪ್ರಕೃತಿ ಇದೆ, ಫಾರೆಸ್ಟ್ ಏರಿಯಾ ಇದೆ, ಅದು ತುಂಬ ಎಲ್ಲ ಇಡೀ ನಮ್ಮ ಇಂಡಿಯಾ ಅದು ಒಳಗಡೆ ಇರೋದ್ರಿಂದ ಅದಕ್ಕೆ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಅದು ಪ್ರೊಟೆಸ್ಟ್ ಮಾಡೋದಕ್ಕೆ, ಅದು ಉಳಿಸೋದಕ್ಕೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಈಗ ನೋಡಿ ಬ್ರೆಜಿಲಲ್ಲಿ ಅಮೆಝಾನ್ ಫಾರೆಸ್ಟ್ ಬರ್ನ್ ಆಯಿತು, ಅದರಿಂದ ಯಾರಿಲ್ಲ, ಇಡೀ ಅರ್ತ್ಗೆ ಅದು ಲಾಸ್ ಆದಂಗೆ. ಅದು ವಾಲಂಟರಿಯಾಗಿ ಆ ಥರ ಆಗ್ತದೆ. ಈಗ ಫಾರೆಸ್ಟ್ ಫೈರ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಅದು ನ್ಯಾಚುರಲ್ ಆಗಿ ಆಗ್ತಾ ಇದೆ ಅಂತ. ಅದು ಹೋದಾಗಲೇ ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಪ್ರಕೃತಿ ಹಾಳಾಗ್ತಾ ಇದೆ ಅಂತ. ಇನ್ನು ಮಾನವನಿಗೆ ಅವನೇ ಮಾಡ್ತಾ ಇರ್ಬೇಕಾದ್ರೆ ಇಟ್ಸ್ ನಾಟ್ ವರ್ತ್. ಬೇರೆ ಕಡೆ ಡೆವಲಪ್ಮೆಂಟ್ಗೆ ತಗೊಳ್ಬೋದು, ಅದನ್ನ ಬಿಟ್ಟು ಬೇರೆ ಮಾಡಬೇಕು ಅಂತ ಅಷ್ಟೇ. ಇದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತದೆ ನಿಜ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ವಾಲಂಟರಿಯಾಗಿ ಅದೇ ಇಶ್ಯೂನ ತಗೊಂಡು ಅವರೇ ಸ್ಟೇ ಆರ್ಡರ್ ತಂದಿದ್ದಾರೆ. ಈಗ ಆದ್ಮೇಲೆ ಈಗ ಅವರು ಏನು CM ಇದ್ದಾರೆ ರೇವಂತ್ ರೆಡ್ಡಿ ಸರ್, ಅವರು ಕೂಡ ಅಲ್ಲಿ ಸದನದಲ್ಲಿ ಮಂಡನೆ ಮಾಡ್ಬೇಕಾದ್ರೆ ಹೇಳ್ತಾರೆ ಅದು ಗೌರ್ಮೆಂಟ್ ಜಾಗನೇ, ಅಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅಂತ. ಬಟ್ ಇಷ್ಟು ದಿನ ಅದು ಯೂನಿವರ್ಸಿಟಿಲಿ ಜಾಗ ಅಂತ ಇತ್ತು, ಅಲ್ಲಿ ಎಷ್ಟು ಪ್ರಾಣಿ ಪ್ರಭೇದಗಳು, ಅದು ಯಾವುದು ಮ್ಯಾಟ್ರ್ ಅಲ್ವಾ? ಆ ಜೀವಗಳಿಗೆ ಬೆಲೆ ಇಲ್ವಾ? ಓಕೆ, ಅವ್ರು ಎಷ್ಟೇ ಒಳ್ಳೆ ರಾಜಕಾರಣಿ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ಒಳ್ಳೆ ಕಾರ್ಯಗಳನ್ನ ಮಾಡಿರ್ಬೋದು, ಆದರೆ ಎಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾಗ ಅವ್ರನ್ನ ನಾವು ತಿದ್ದಬೇಕಾಗುತ್ತೆ ಅಥವಾ ಅದನ್ನು ತಡೆ ನಿಲ್ಲಿಸಬೇಕಾಗುತ್ತೆ. ಈಗ ನಾವು ತಿದ್ದೋ ಪ್ರೊಸೀಜರಲ್ಲಿ ಅವ್ರಿಗೆ ಬುದ್ಧಿ ಹೇಳೋ ಪ್ರೊಸೀಜರಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದನ್ನ ನೋಡಿ ಅವ್ರು ಏನಾದ್ರು ತಿದ್ದುಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾವು ಮುಂದಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಆಗುತ್ತೆ ಹೋರಾಟಕ್ಕೆ. ನೋಡಿ, ಒಂದು ತಮಿಳಲ್ಲಿ ಕಡೈಸಿ ವ್ಯವಸಾಯ ಅಂತ ಒಂದು ಮೂವಿ ಐತೆ. ಆ ಮೂವಿಯಲ್ಲಿ ರೈತ ಇರ್ತಾನೆ, ಅವನ ಹೊಲದಲ್ಲಿ ಒಂದು 2 ನವಿಲುಗಳು ಸತ್ತೋಗಿರುತ್ತೆ. ಅದನ್ನ ಜಸ್ಟ್ ತಕೋಗಿ ಮಣ್ಣು ಮಾಡಿರ್ತಾನೆ. ಯಾವನೊಬ್ಬ ನೋಡ್ಕೋಗಿ ಹೇಳ್ತಾನೆ ಈ ಥರ ಪೊಲೀಸರಿಗೆ, ಅವನು ನವಿಲನ್ನ ಊತಾಕ್ತಾ ಇದ್ದ ಅಂತ. ವಯಸ್ಸಾಗಿರೋ ವ್ಯಕ್ತಿ ಅಂತ ನೋಡಿದೆ, ನ್ಯಾಷನಲ್ ಅನಿಮಲ್ನ ಯಾವುದೇ ನ್ಯಾಷನಲ್ ಬರ್ಡ್ಸ್ನ ಯಾವುದೇ ಕಾರಣಕ್ಕೂ ಕೊಲ್ಲಬಾರ್ದು, ಅದನ್ನು ಊತಾಕ್ಬಾರ್ದು ಅಂತ ಅದನ್ನ ತಗೋಗಿ ಡೈರೆಕ್ಟ್ ಅವನ್ನ ಜೈಲಿಗೆ ಹಾಕ್ತಾರೆ. ತಾತ ವಯಸ್ಸಾಗಿರೋನು ಇಲ್ಲ. ಇಷ್ಟು ನವಿಲುಗಳನ್ನ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲ, ಇದೇನು ಇಲ್ವೋ ಇವ್ರಿಗೆ ಅಂತ. ಇಲ್ಲ, ಪರ್ಮಿಷನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ, ಅಥವಾ ಪರ್ಮಿಷನ್ ಯಾವ್ದು ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ಬೇಕಾಗುತ್ತೆ. ಸರ್ಕಾರ ಒಬ್ಬ ರೈತ 2 ಇದಕ್ಕೆ ಸತ್ತಿದ್ದಕ್ಕೆ ಪರ್ಮಿಷನ್ ಇದು ಮಾಡ್ತಾ ಇಲ್ಲ. ಇಲ್ಲಿ ಸಾವಿರಾರು ಒಂದು ಪಕ್ಷಿಗಳನ್ನ ಸಾಯಿಸ್ಬೇಕಾದಾಗ ಅದಕ್ಕೆ ಪರ್ಮಿಷನ್ ಅಂತ ಕೊಟ್ಬಿಟ್ರೆ ಆಗುತ್ತಾ? ಎಷ್ಟೋ ಪ್ರಾಣಿ ವಿರುದ್ಧ ಸರ್ಕಾರದ ವಿರುದ್ಧವಾಗಿ ನಾವು ಮಾತಾಡ್ಬೇಕಾಗುತ್ತೆ. ಅದೇ ಇವಾಗ ಅದಕ್ಕೆ ಇದರ ಬಗ್ಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಆಗ್ತಾ ಇದೆ.
ಆ ಮರದ ಏನ್ 400 ಎಕರೆ ಇದೆ ಲೈಕ್ ಅವ್ರು ಏನ್ ಎಲ್ಲ think ಮಾಡ್ತಾ ಬರ್ತದೆ ಇದ್ದಾರೆ ಅಂದ್ರೆ ಅಲ್ವಾ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಂಡು ಆ ಬಿಲ್ಡಿಂಗ್ ಅಲ್ಲಿ ಅಭಿವೃದ್ಧಿ oxygen ಅಂದ್ರೆ ಬರೀ ನ, building construction ಗಾಳಿ ಮಾಡೋದಷ್ಟೇ ತಗೊಳ್ತಾ- ಅಭಿವೃದ್ಧಿ ಆಗುತ್ತಾ? Bro, ಒಂದ್ second ಅಷ್ಟೇ. ಇವತ್ತು ನೋಡಕ್ಕೆ ಅರೇಂಜ್ ಮಾಡಿದ್ರು ಕೂಡ ಆಗಿಲ್ಲ. ಫನ್ನಾಗಿ ಮಾತಾಡೋದನ್ನು ಯಾರು ಇದು ಮಾಡ್ತಾ ಇಲ್ಲ. ಕ್ಯಾಮ್ರಾ ಇದು ಮಾಡ್ತಾ ಇವಾಗ ನೀವು ಕೇಳ್ಕೊಂಡ್ರಿ ಇದು ನನಗೂ ನಮ್ಗೆ ಅಭಿನಯ ಸೇರಿಸಿ ಹೋಲಿಸಿದ್ರಲ್ಲ ಅದ್ರಲ್ಲಿ ಏನೈತೆ ಮ್ಯಾಮ್? ನನಗೂ ಮತ್ತೆ ಏನ ಕಾಂಟ್ರವರ್ಸಿ ಮಾಡ್ತಿದ್ರು ಅದನ್ನೇ ಕೇಳ್ಬೇಕು ಅಂತ ಕ್ಲಿಪ್ಸ್ ಹಾಕಿ ಏನ ನಾಯಿ ಬಿಸ್ಕೆಟ್ ಅಲ್ಲ ನಿಂಗೆ ಅಡ್ಡಿ ಇಲ್ಲ ಅಂತ ನನಗೆ. ಓಕೆ ಡ್ಯಾನ್ಸ್ ಮತ್ತೆ ಇನ್ನೇನು ಡ್ಯಾನ್ಸ್ ಎಷ್ಟು ಜನ ಆಡ್ತಾರೋ ಆ ಟೈಮಲ್ಲಿ ಆಡ್ಬೇಕು. 4 ಅಥವಾ 5 ಸ್ಟಾರ್ಟ್ ಮಾಡಿದ್ರು ಅವನೊಂದು ಮಿಸ್ಟೇಕ್. 1 hour ತಗೋಬಹುದು ಅಷ್ಟೇ ಇಷ್ಟೆಲ್ಲ. ಮತ್ತೆ ಅನಿಸಿಕೆ